ಎಲ್ರಿಗೂ ನಮಸ್ಕಾರ. ನಾನು ಗುರುರಾಜ್ ದಸರಾ ಅಂತ ಸೆಕೆಂಡ್ ಇಯರ್ PhD ಸ್ಟೂಡೆಂಟ್. ಇದು ನಮ್ದು ಬೇಸಾಯ ಶಾಸ್ತ್ರ ವಿಭಾಗ ಬಂದ್ಬಿಟ್ಟು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ ಇಲ್ಲಿದು. ಸೊ ಈ ನಮ್ಮ ಮಳಿಗೆ ಥೀಮ್ ಬಂದ್ಬಿಟ್ಟು ಇದರ ಉದ್ದೇಶ ಬಂದ್ಬಿಟ್ಟು ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ನೈಸರ್ಗಿಕ ಕೃಷಿ ಅಥವಾ ಆರ್ಗ್ಯಾನಿಕ್ ಕೃಷಿ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಅತಿ ಮುಖ್ಯವಾಗಿ ಪ್ರಮುಖವಾದ ಅಂಶ. ಯಾಕಂದ್ರೆ ಈಗ ಜನಗಳು ರಾಸಾಯನಿಕ ಬಳಕೆಯಿಂದ ಅವರ ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಮಣ್ಣಿನ ಆರೋಗ್ಯ ಆಗಿರ್ಬೋದು ಅಥವಾ ಪರಿಸರದ ಆರೋಗ್ಯದ ಕುರಿತು ಈ ದೃಷ್ಟಿಕೋನದಿಂದ ನಾವಷ್ಟೇ ಅಲ್ಲ, ವಿಜ್ಞಾನಿಗಳಷ್ಟೇ ಅಲ್ಲ, ವಿದ್ಯಾರ್ಥಿಗಳಷ್ಟೇ ಅಲ್ಲ, ಇಡೀ ಜಗತ್ತೇ ನೈಸರ್ಗಿಕ ಕೃಷಿ ಕಡೆ ವಾಲ್ತಾ ಇದೆ. ಸೊ ಆ ಉದ್ದೇಶವನ್ನು ನಾವು ತಲೆಯಲ್ಲಿಟ್ಟುಕೊಂಡು ಇಂದಿನ ಈ ಮಳಿಗೆ ನಾವು ಈ ಕೃಷಿ ಮೇಳದಲ್ಲಿ ಈ ಮಳಿಗೆನ ನೈಸರ್ಗಿಕ ಕೃಷಿ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಂತ ಆ ಉದ್ದೇಶ ಇಟ್ಕೊಂಡು ಮಾಡಿದೀವಿ. ಸರ್ ಈಗ ನಾವು ಈ ಭತ್ತದ ತಳಿಗಳು ಎರಡು ಹೊಸದಾಗಿ ರಿಲೀಸ್ ಮಾಡಿರೋ ತಳಿಗಳು. ಒಂದು ಸಹ್ಯಾದ್ರಿ ಜಲಮುಕ್ತಿ ಅಂತ, ಅಂದ್ರೆ ಇದು ತನ್ನ ಬೆಳವಣಿಗೆ ಅಂತ ಆದ್ಮೇಲೆ ಅಥವಾ ಸಸ್ಯಾಭಿವೃದ್ಧಿ ವೆಜಿಟೇಟಿವ್ ಸ್ಟೇಜ್ ಅಂತ ಏನಿದ್ದೀವಿ ಆ ಹಂತದಲ್ಲಿ 10 ರಿಂದ 15 ದಿವಸವರೆಗೂ ಇದು ಜಾಸ್ತಿ ಮಳೆ ಬಂದ್ರೂ ನಿರೋಧಕ ಶಕ್ತಿ ಸಹಿಷ್ಣುತೆ ಶಕ್ತಿನ ಒಳಗೊಂಡಿದೆ. ಇದು 160 ರಿಂದ 165 ದಿನಗಳು ಇದರ ಕಾಲಾವಧಿ ಇದೆ ಸರ್. ಆಮೇಲೆ ಇದರ ಇಳುವರಿ ಬಂದು 60 ರಿಂದ 70 ಕ್ವಿಂಟಲ್ ಪರ್ ಹೆಕ್ಟೇರ್ ಬರುತ್ತೆ. ಆಮೇಲೆ ಕೆಂಪು ಅಕ್ಕಿ ಕಲರ್ ಬರುತ್ತೆ. ಇದ್ರದ್ದು 120 ರಿಂದ 130-135 ದಿವಸ ಮೀಡಿಯಂ ಡ್ಯೂರೇಷನ್, ಇದು ಲಾಂಗ್ ಡ್ಯೂರೇಷನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದಾದ್ರೆ ಬದುಕೆ ಅಂತ, ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಮಲ್ಚಿಂಗ್ ಅಂತೀವಿ. ಇದರಲ್ಲಿ 3 ತರದ್ದು: ಜೈವಿಕ, ಅಜೈವಿಕ ಮತ್ತು ರಾಸಾಯನಿಕದಲ್ಲಿ ನಾವು ಈಗ ನರ್ಸರಿ ಬೆಡ್ಸ್ ಅಲ್ಲಿ ಹಾಕ್ತಿವಲ್ಲ ಪ್ಲಾಸ್ಟಿಕ್ ಮಲ್ಚಿಂಗ್ಸ್, ಅದು ಒಂದು. ಇದು ಜೈವಿಕ ಅಂದ್ರೆ ನಮ್ಮ ಫೀಲ್ಡ್ ಅಲ್ಲಿ ಏನ್ ಸಿಗುತ್ತೆ, ಹೊರಗಡೆಯಿಂದ ಯಾವುದೇ ಸೋರ್ಸಸ್ ನಾವು ತರ ಅವಶ್ಯಕತೆ ಇಲ್ಲ ಸರ್. ನಮ್ಮ ಫೀಲ್ಡ್ ಅಲ್ಲಿ ಏನ್ ಸಿಗುತ್ತೆ, ಎಲೆಗಳಾಗಿರ್ಬೋದು, ಬೇರೆ ಮಣ್ಣಿನಾಗಿರ್ಬೋದು, ವಾಪಸ್ ನಾವು ಭೂಮಿಗೆ ಮುಚ್ಚುವಂಥದ್ದು. ಹೀಗೆ ಮಾಡೋದ್ರಿಂದ ಒಂದು ಮೇನ್ ಉದ್ದೇಶ ನಮಗೆ ಮಣ್ಣಿನ ತೇವಾಂಶ ಕಾಪಾಡ್ಕೋಬಹುದು, ಅದರ ಮಣ್ಣಿನ ಉಷ್ಣತೆ ಟೆಂಪರೇಚರ್ ಅದನ್ನ ಕಾಪಾಡ್ಕೋಬಹುದು, ಈ ಮಣ್ಣಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನ ಅದರ ಸಂಖ್ಯೆನ ವೃದ್ಧಿಸ್ಕೋಬಹುದು. ಅದ್ರ ಜೊತೆಗೆ ಮುಂದೆ ಬರ್ತಾ ನಾವು ಪ್ರಾಥಮಿಕ ಹಂತದ ಉಪಕರಣಗಳು ಮತ್ತೆ ದ್ವಿತೀಯ ಹಂತದ ಉಪಕರಣಗಳಂತ ನಾವು ಬೇರ್ಪಡಿಸ್ತೀವಿ. ಈ ಪ್ರಾಥಮಿಕ ಹಂತದ ಉಪಕರಣಗಳಲ್ಲಿ ಒಂದು ನೇಗಿಲುಗಳಂತ ಬರುತ್ತೆ. ಆಮೇಲೆ ದ್ವಿತೀಯ ಹಂತದ ಉಪಕರಣಗಳಲ್ಲಿ ಇನ್ನೊಂದು ಎಲ್ಲವೂ ಕುಂಟೆಗಳು ಬರ್ತವೆ. ಈ ಪ್ರಾಥಮಿಕ ಹಂತದ ಉಪಕರಣಗಳಲ್ಲಿ ಮುಖ್ಯವಾಗಿ ನಾವು ಬೇಕಾಗುವಂತದ್ದು ನೇಗಿಲು. ಇದು ನೇಗಿಲು ಅಂತಂದ್ರೆ ಸಮ್ಮರ್ ಬೇಸಾಯದಲ್ಲಿ ನಾವು ಬಳಸುವಂತ ಉಪಕರಣ. ಇದು ರೈತರಿಗೆ ಆಧಾರ ಸ್ತಂಭನೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾವು ನೊಗ, ಇದು ಈಗ ಎತ್ತುಗಳನ್ನ ಹಿಡ್ಕೊಂಡ್ರೆ ಅದಕ್ಕೆ ಪೂರಕವಾಗಿ ಈ ನೊಗ. ಈಗ ನಾವು ಯಾಕೆ ಈ ಉಪಕರಣ ಯಾಕೆ ಇಟ್ಟಿದ್ದೇವೆ ಅಂದ್ರೆ ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಈ ಸನ್ನಿವೇಶಗಳು ನಶಿಸಿ ಹೋಗ್ತಾ ಇದೆ. ಈ ಹಿಂದ್ಗಡೆ 10 ರಿಂದ 15 ವರ್ಷದಿಂದ ಈ ವಿಷಯಗಳನ್ನ ನಾವೆಲ್ಲ ನೋಡಿದ್ವಿ, ಆಡಿದ್ವಿ ಅನ್ನೋ ಎಲ್ಲ ರೈತರುಗಳು ಹೇಳ್ತಾರೆ. ನಿನ್ನೆ ಬಂದಂತ ಸ್ಕೂಲ್ ಮಕ್ಕಳು, ಅವರ ಪೋಷಕರು, ಪೇರೆಂಟ್ಸ್ ಅವರೆಲ್ಲರೂ ಖುಷಿ ಪಟ್ಟು ನೋಡ್ತಾ ಇದ್ದಾರೆ ಸರ್. ಸೊ ಆ ಉದ್ದೇಶ ನಾವು ಇಟ್ಟುಕೊಂಡು ಇಂದಿನ ಮಕ್ಕಳಿಗೆ ಈ ಪರಿಸ್ಥಿತಿ, ಹಿಂದಿನ ಕಲೆಗಳು ನಶಿಸಿ ಹೋಗ್ಬಾರ್ದು ಅಂತ ಈ ಡೆಮೋ ಸ್ಪೀಸ್ ಗಳನ್ನ ಇಟ್ಟಿದ್ದೇವೆ. ಬಟ್ ಇವೆಲ್ಲ ನಾವು ಈಗಿನ ಕೃಷಿಗೆ ಮುಂದಿನ 20-30 ವರ್ಷ ಹೋದ್ರೂ ಇದು ನಮ್ಗೆ ಬೆಳಕಿಗೆ ಬರುವಂತದ್ದು, ಮುನ್ನಡೆ ಬರುವಂತದ್ದು, ಫ್ರಂಟ್ ಲೈನಿಗೆ ಬರುವಂತ ಇವೆಲ್ಲ ಟೆಕ್ನಾಲಜಿಗಳೇ ಸರ್. ಇದರಲ್ಲಿ ನೇಗಿಲುಗಳು ಪ್ರಾಥಮಿಕ ಆಗಿರ್ಬೋದು ಅಥವಾ ಕೊರಡುಗಳು. ಈ ಕೊರಡನ್ನ ನಾವು ಈಗ ನೇಗಿಲು ಹೊಡೆದ ಮೇಲೆ ಹೆಂಟೆಗಳು ಬರುತ್ತೆ ಸರ್, ಮಣ್ಣಿನ ಹೆಂಟೆ. ಅವುಗಳನ್ನು ಹೊಡೆಯಕ್ಕೆ ಮಣ್ಣಿನ ಹೆಂಟೆ ಕೊರಡನ್ನು ಯೂಸ್ ಮಾಡ್ತೀವಿ. ಹಲಬೆಗಳನ್ನ, ಈ ಸಾಲುಗಳನ್ನ, ಸಣ್ಣ ಹೆಂಟೆಗಳನ್ನ ಮಾಡಕ್ಕೆ. ಆಮೇಲೆ ಎಡೆ ಕುಂಟೆ, ಇದನ್ನ ಅಂತರ ಬೇಸಾಯ ಪದ್ಧತಿ ಅಂದ್ರೆ ಇಂಟ್ರಿಕಲ್ಚರಲ್ ಆಪರೇಷನ್ಸ್ ನಾವು ಯೂಸ್ ಮಾಡುವಂತ ಕುಂಟೆ, ಅಂದ್ರೆ ದ್ವಿತೀಯ ಹಂತದ ಬೇಸಾಯ ಕ್ರಮದ ಒಂದು ಸಾಧನ ಸರ್ ಇದು. ಇಲ್ಲಿ ನಾವು ಸಾಲು ಈ ಕಡೆ ಮಧ್ಯೆ ಇಲ್ಲಿಗೆ ಸಸಿಗಳಿರುತ್ತೆ, ಗಿಡಗಳಿರುತ್ತೆ. ಈ ಸಾಲಿನ ಮಧ್ಯೆ ಆ ಬೆಳೆಗೆ ಏನು ತೊಂದರೆ ಆಗದಂಗೆ ಒಂದು ಕಳೆನಾಶಕ ಮಾಡಕ್ಕೆ, ಇನ್ನೊಂದು ನೀರಾವರಿ ಇಂಥ ಜಾಗದಲ್ಲಿ ಮಣ್ಣನ್ನ ತೆಗೆದು ಕಳೆಯನ್ನ ತೆಗೆದು ಆಮೇಲೆ ನೀರಾವರಿ ಮಾಡಕ್ಕೆ, ಸಾಲು ಮಾಡಕ್ಕೆ ಇದು ಒಳ್ಳೆ ಉಪಕರಣ ಆಗಿದೆ. ಅದ್ರ ಜೊತೆಗೆ ಇದು ಪೂರ್ಣ ಪ್ರಮಾಣದ ಬ್ಲೇಡ್ ಹೊಂದಿರುವಂತದ್ದು, ಬ್ಲೇಡ್ ಕುಂಟೆ. ಸೇಮ್ ಇದು ಅಂತರ ಬೇಸಾಯ ಅಂದ್ರೆ ಇಂಟ್ರಿಕಲ್ಚರಲ್ ಆಪರೇಷನ್ಸ್ಗೆ ಯೂಸ್ ಮಾಡುವಂತದ್ದು ಇದು ಆಗಿದೆ. ಇದು ದ್ವಿತೀಯ ಹಂತದ ಉಪಕರಣ, ಸೆಕೆಂಡರಿ ಟಿಲೇಜ್ ಆಪರೇಷನ್ಸ್ ಮಾಡಕ್ಕೆ. ಇದು ಏಟಿನೋ ಆಗಿದೆ ಸರ್. ಏಟಿನೋ ಇದು ಇಂಟ್ರಿಕಲ್ಚರಲ್ ಆಪರೇಷನ್ಸ್ಗೆ, ಅಂತರ ಬೇಸಾಯ ಪದ್ಧತಿ ಮಾಡಕ್ಕೆ. ಇದು ಸಾಲುಗಳನ್ನ ಕಳೆ ನಿರ್ವಹಣೆ ಮಾಡಕ್ಕೆ, ಸಾಲುಗಳನ್ನ ಮಾಡಕ್ಕೆ, ಆಮೇಲೆ ತೇವಾಂಶ ಕಾಪಾಡ್ಕೊಳ್ಳಕ್ಕೆ. ಈ ಏನು ಸಾಲುಗಳು ಇರ್ತಲ್ಲ, ಬೆಳೆಗಳು ಬಿಟ್ಟು ಬೆಳೆ ಮಧ್ಯೆ ಇರುವಂತ ಕಳೆಗಳನ್ನೆಲ್ಲ ನಾಶ ಮಾಡಕ್ಕೆ ಮಾಡೋದಾಗಿರ್ತದೆ. ಆಮೇಲೆ ಇದೊಂದು ನೆಕ್ಸ್ಟ್ ಬಂದು ಸಾಲು ಹೊಡೆಯುವ ಸಾಧನ. ಇದು ಸಹಿತ ಸೆಕೆಂಡರಿ ಟಿಲೇಜ್ ಆಪರೇಷನ್ ಅಂದ್ರೆ ದ್ವಿತೀಯ ಹಂತದ ಬೇಸಾಯ ಕ್ರಮಕ್ಕೆ ಉಪಯೋಗಿಸುವಂತ ಸಾಧನೆ ಸಹಿತ ಅದೇ. ಇದೊಂದು ಸಾಲು ಹೊಡೆಯುವ ಸಾಧನ, ಎರಡು ಸೇಮ್ ಆಗಿ ಬರುತ್ತೆ. ಇದರಲ್ಲಿ ಪ್ರಮುಖವಾಗಿ ಮುಖ್ಯ ಅಂಶ ಅಂದ್ರೆ ರೈತರಿಗೆ ಬೇಕಾಗಿರುವಂತ ಕೂರಿಗೆ. ಅಂದ್ರೆ ಇದ್ರ ಮೇಲ್ಗಡೆ ಒಂದು ಬಟ್ಲು ತರ ಬರುತ್ತೆ. ಇದರಲ್ಲಿ ರಂಧ್ರಗಳಿದ್ದುಕೊಂಡು ಅದಕ್ಕೆ ಬೀಜ ಗೊಬ್ಬರ ಹಾಕಿ ಇದ್ರ ಮೂಲಕ ಸಪರೇಟ್ ಆಗಿ ಇಲ್ಲಿ ನಾವೇನು ಪೈಪ್ ಗಳನ್ನ ಕೊಟ್ಟಿದೀವಿ, ಇದು ಡೆಮೋ ಪೀಸು. ಬಟ್ ರಿಯಲ್ ಆಗಿ ಕೂರಿಗೆ ಅಂತಾರೆ ಹಿಂಗೆ ಇರುತ್ತೆ ಡೆಮೋ ಪೀಸು. ಇದಕ್ಕೆ ಮೇಲ್ಗಡೆಯಿಂದ ಒಂದು ಬೀಜ ಮತ್ತೆ ಗೊಬ್ಬರ ಎರಡು ಒಂದೇ ಕಡೆ ಬರುತ್ತೆ, ಆದ್ರೆ ಸಪರೇಟ್ ಆಗೋದು ಈ ಲೈನ್ ಗಳಿಗೆ ಚೇಂಜ್ ಆಗುತ್ತೆ. ಈ ಸೈಲಿಗೆ ಬಿತ್ತ ಈ ಬಟ್ಟಲಲ್ಲಿ ಬಿತ್ತ ಉದುರಿಸ್ಕೊಂಡು ಕಾಳು ಉದುರಿಸ್ಕೊಂಡು ಹೋಗ್ತಾ ಇರೋದು ಸರ್. ಆಮೇಲೆ ಉಪಕರಣಗಳ ವಿಚಾರ ಆಯ್ತು. ನೆಕ್ಸ್ಟ್ ಬರುವಂತದ್ದು ನಾವು ನೈಸರ್ಗಿಕ ಕೃತಿಲಿ 4 ಪ್ರಮುಖ ತತ್ವಗಳು ಅಥವಾ ಪ್ರಿನ್ಸಿಪಲ್ಸ್ ಅಂತ ಏನ್ ಹೇಳ್ತೀವಿ. ಅದರಲ್ಲಿ ಬೀಜಾಮೃತ, ಜೀವಾಮೃತ, ಬೆಳೆಗಳ ಬದುಕೆ ಈಗ ಹೇಳ್ತಾರೆ. ಇದು
ವಾಪಸ ಅಂದ್ರೆ ಮಣ್ಣಿನಲ್ಲಿ ಹ್ಯೂಮಸ್ ಅಂತ ಪದಾರ್ಥ, ಅದು ಸೂಕ್ಷ್ಮ ಜೀವಾಂಶಗಳ ಹ್ಯೂಮಸ್ ಅಂತ ಪದಾರ್ಥ, ಅದು ಗಾಳಿ ಅಡಪಿಗೆ ಒಳ್ಳೆ ಬೆಳವಣಿಗೆ ಕೊಡುವಂತ ಅಂಶಗಳು ಈ ನಾಲ್ಕು ಯಾವ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಬೀಜಾಮೃತ. ಇದು ಮುಖ್ಯವಾಗಿ ಇದನ್ನ ಹೆಂಗೆ ಅಂದ್ರೆ ನಾವು ಎಲ್ಲ ರೆಡಿ ಆದ್ಮೇಲೆ ಇಲ್ಲಿದೆಯಲ್ಲ ಬೀಜಾಮೃತ, ಇದು ರೆಡಿ ಮಾಡಿರುವಂತದ್ದು. ಈ ಬೀಜಾಮೃತ ನಾವು ಬೀಜಗಳ ಲೇಪನಕ್ಕೆ ಅಂದ್ರೆ ಸೀಡ್ ಟ್ರೀಟ್ಮೆಂಟ್ ಮಾಡಕ್ಕೆ, ಬೀಜೋಪಚಾರ ಮಾಡಕ್ಕೆ ನಾವು ಬಳಸ್ತೀವಿ. ಬೀಜೋಪಚಾರ ಮಾಡಿದ್ದು ಆಮೇಲೆ ನೆಕ್ಸ್ಟ್ ನೆರಳಲ್ಲಿ ಒಣಗಿಸಿ ನೆಕ್ಸ್ಟ್ ಡೇ ನಾವು ಬಿತ್ತನೆ ಕಾರ್ಯಕ್ಕೆ ಉಪಯೋಗಿಸ್ತೀವಿ. ಅದಾದ್ಮೇಲೆ ಬೀಜಾಮೃತ ಆದ್ಮೇಲೆ ಜೀವಾಮೃತ. ಇದು ಬೀಜೋಪಚಾರಕ್ಕೆ ಜೀವಾಮೃತ ನಾವು ಸ್ಪ್ರೇ ಮಾಡಕ್ಕೆ ಇಲ್ಲಾಂದ್ರೆ ನೀರಾವರಿ ಮೂಲಕ ಕೊಡಕ್ಕೆ ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ತಯಾರಿಕೆ ವಿಚಾರ ನೋಡೋದಾದ್ರೆ ಬೀಜಾಮೃತದ ಇಲ್ಲಿ ಬಂತು. ಈಗ ಇದರಲ್ಲಿ ನಮ್ಗೆ ಬೇಕಾಗುವಂತ ಪ್ರಮುಖ ಕಚ್ಚಾ ವಸ್ತುಗಳು ಅಂತಂದ್ರೆ ಸಗಣಿ, ಅದು ಹೆಂಗಂದ್ರೆ ದೇಸಿ ಹಸುವಿನ ಸಗಣಿ, ಗಂಜಲು, ಬೆಲ್ಲ, ಮಣ್ಣು ಇವೆಲ್ಲ ಮಿಕ್ಸ್ ಮಾಡಿ ಆದ್ರೆ ಸಪರೇಟ್ ಆಗಿ ಮಿಕ್ಸ್ ಮಾಡಿ ಆಮೇಲೆ 200 ಲೀಟರ್ ಬ್ಯಾರಲ್ ಅಲ್ಲಿ ಕಳಿಸ್ತಾ ಹೋಗ್ಬೇಕು. 5-6 ದಿವಸಗಳೊಳಗೆ ಇದನ್ನ ಫರ್ಮೆಂಟೇಶನ್ ಆಗಿ ಕಳಿಯಕ್ಕೆ ಇಡಬೇಕು. ಅದು ಕರೆಕ್ಟ್ ಆಗಿ ಕಳೆದ್ಮೇಲೆ ಇದನ್ನ ದಿನದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸರಿ ಹೋಲ್ನಿಂದ ತಿರುಗಿಸ್ತಾ ಹೋಗ್ಬೇಕು. ಅಂದ್ರೆ ಇದರಲ್ಲಿ ಸಗಣಿ ಇರುತ್ತಲ್ಲ ಸರ್, ಹುಳುಗಳು ಬರಬಾರ್ದು ಅನ್ನೋ ತರ ಗಾಳಿ ಆಡ್ತಾ ಇರ್ಬೇಕು, ಕಳಿಸ್ತಾ ಇರ್ಬೇಕು. 6-7 ದಿವಸ ಆದ್ಮೇಲೆ ನಮಗೆ ಶುದ್ಧವಾದ ಕಳೆದಂತ ಪದಾರ್ಥ ಇಲ್ಲಿ ಬೀಜಾಮೃತ ಬರುತ್ತೆ. ಆಮೇಲೆ ಅದನ್ನ ಸೋಸಿ ಅದನ್ನ ಬೀಜಾಮೃತ ಮಾಡಕ್ಕೆ ಬೀಜದೊಳಗೆ ಮಿಶ್ರಣ ಮಾಡಿ ನೆರಳಿಗೆ ಒಣಗಿಸಿ ನಾವು ಮುಂದಿನ ನಮ್ಮ ಕೆಲಸ ಕಾರ್ಯಕ್ಕೆ ಉಪಯೋಗಿಸ್ತೇವೆ. ಅದೇ ರೀತಿ ಜೀವಾಮೃತ. ಸರ್, ಶಿವಮೊಗ್ಗ ಜಿಲ್ಲಾ ವತಿಯಿಂದ ನಾವು ಸಂಚಾರ ನಿಯಮಗಳನ್ನ ಪಾಲನೆ ಮಾಡಲಿ, ಜನಗಳು ಪಾಲನೆ ಮಾಡುವ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಈ ಕೃಷಿ ಮೇಳದಲ್ಲಿ ನಾವು ಇಟ್ಕೊಂಡಿದ್ದೇವೆ ಸರ್. ಏನು ಉದ್ದೇಶ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಜನಗಳು ಏನು ಹೋಗ್ತಾರೆ, ಎಲ್ಲಿ ಅಪಘಾತಗಳು ಆಗ್ತದವೆ ಅವನ್ನು ತಡೆಗಟ್ಟುವ ಉದ್ದೇಶ ನಮ್ದಾಗಿದೆ. ಈ ಸಂಚಾರ ನಿಯಮಗಳನ್ನ ಪಾಲನೆ ಮಾಡ್ರಿ ಅನ್ನೋ ಉದ್ದೇಶ ಸರ್, ಅಷ್ಟೇ. ಅದು ಬಿಟ್ರೆ ಈಗ ಹೆಲ್ಮೆಟ್ಗಳನ್ನ ಕಂಪಲ್ಸರಿ ಹಾಕ್ಬೇಕು, ಸೀಟ್ ಬೆಲ್ಟ್ಗಳನ್ನ ಹಾಕ್ಬೇಕು. ಮತ್ತೆ ಈ ಓವರ್ ಸ್ಪೀಡ್ಗಳಲ್ಲಿ ಏನು ಬರ್ತಾರಲ್ಲ ವೆಹಿಕಲ್ಗಳು, ಓವರ್ ಸ್ಪೀಡ್ ಬರೋದು ಸಹ ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡಿರೋದ್ರಿಂದ ಅದರಿಂದ ಸುಮಾರು ಅಪಘಾತಗಳು ಆಗ್ತಿದ್ದೇವೆ ಸರ್. ಹಾಗಾಗಿ ನಾವು ತಡೆಗಟ್ಟುವ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಸರ್. ಈ ಓವರ್ ಸ್ಪೀಡ್ ಅಂದ್ರೆ ಸಿಟಿ ಲಿಮಿಟ್ಸ್ ಅಲ್ಲಿ 30 ಟೂ ವೀಲರ್ 30 ಕಿಲೋಮೀಟರ್ ಓವರ್ ಸ್ಪೀಡ್ 30, ಟೂ ವೀಲರ್ಗೆ 30, 4 ವೀಲರ್ಗೆ 40 ಕಿಲೋಮೀಟರ್ಸ್ ಇದೆ ಸರ್. ಈ ಓವರ್ ಸ್ಪೀಡ್ ಇಂದ ಅಪಘಾತಗಳು ಆಗ್ತದೆ ಸರ್. ಆ ಅಪಘಾತಗಳನ್ನ ತಡೆಗಟ್ಟುವ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಜನಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅಂತೇಳಿ ಮಾಡ್ತಿದ್ದೀವಿ ಸರ್. ಅದರಲ್ಲಿ ಜನಗಳಿಗೆ ಕೆಲವು ವಿಷಯಗಳು ಗೊತ್ತಿಲ್ಲ ಸರ್. ಇದು ಕ್ಯಾಮ್ರಾ ಏನ್ ವರ್ಕ್ ಮಾಡುತ್ತೆ, ಇದರಿಂದ ಏನು ಜನಗಳಿಗೆ ಅರಿವು ಮೂಡಿಸ್ಬೇಕು ಅನ್ನೋ ಉದ್ದೇಶ ನಾವು ಜನಗಳಿಗೆ ಎಷ್ಟು ವಿಷಯಗಳನ್ನ ಮೂಡಿಸ್ಬೇಕು ಅದನ್ನ ನಾವು ಮೂಡಿಸ್ತಾ ಇದೀವಿ ಸರ್. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದು ಓವರ್ ಸ್ಪೀಡ್ ಕ್ಯಾಮ್ರಾ ಸರ್. ಸಿಟಿ ಲಿಮಿಟ್ಸ್ ಅಲ್ಲಿ ಡಿಆರ್ಎಸ್ಟ್ ಬಂದಾಗ, ಸಿಟಿ ಡಿಆರ್ಎಸ್ಟ್ ವೆಹಿಕಲ್ಗಳು ಬಂದಾಗ ಓವರ್ ಸ್ಪೀಡ್ ಆಗಿ ಬರ್ತಾರೆ ಸರ್. ಆ ವೆಹಿಕಲ್ಗಳನ್ನ ನಾವು ಆದಷ್ಟು ಈ ಓವರ್ ಸ್ಪೀಡ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಕ್ಯಾಮ್ರಾವನ್ನ ನಾವು ಯೂಸ್ ಮಾಡಿಬಿಟ್ಟು ಆ ಕ್ಯಾಮ್ರಾದಿಂದ ಬರ್ತಕ್ಕಂಥ ವೆಹಿಕಲ್ಗಳನ್ನ ನಾವು ಆ ನಂಬರ್ಗೆ ಟ್ರಿಗರ್ ಇಟ್ಬಿಟ್ಟು ಕ್ಯಾಚ್ ಮಾಡಿಸ್ತೀವಿ ಸರ್. ಕ್ಯಾಚ್ ಮಾಡಿಬಿಟ್ಟು ಅವ್ರು ಎಷ್ಟು ಓವರ್ ಸ್ಪೀಡ್ ಅಲ್ಲಿ ಬರ್ತಾ ಇದೀರಿ, ನೀವು ಇಷ್ಟು ಸ್ಪೀಡ್ ಅಲ್ಲಿ ಬರಂಗಿಲ್ಲ ಸಿಟಿ ಲಿಮಿಟ್ಸ್ ಅಲ್ಲಿ ಅನ್ನೋದು ಅವ್ರು ಹೇಳ್ಬಿಟ್ಟು, ಇನ್ನ ಸ್ಮಾರ್ಟ್ ಫೈನ್ ಅಂತ ಹೇಳ್ಬಿಟ್ಟು ಈ ಕ್ಯಾಮ್ರಾದ ಮೂಲಕ ಡಿಟೆಕ್ಟ್ ಮಾಡಿದ ಅದ್ರ ಮೂಲಕ ತೋರಿಸ್ಬಿಟ್ಟು ಅವರಿಗೆ ಫೈನ್ ಹಾಕೋ ವ್ಯವಸ್ಥೆ ಒಂದು ಮಾಡ್ತಿದ್ದೇವೆ ಸರ್. ಈಗ ಈ ಕಾರ್ಯಕ್ರಮದಲ್ಲಿ ನಮ್ದು ಏನಂದ್ರೆ ಉದ್ದೇಶ ಏನಂದ್ರೆ ಜನಗಳಿಗೆ ಒಳ್ಳೇದಾಗಬೇಕಷ್ಟೇ. ಈ ಸಂಚಾರ ಪೊಲೀಸರಿಂದ ಜನಗಳಿಗೆ ಒಳ್ಳೇದಾಗಬೇಕು, ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು, ನಿಯಮಗಳನ್ನು ಉಲ್ಲಂಘನೆ ಮಾಡದೆ ಪಾಲನೆ ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಸರ್.
ಅದರಲ್ಲೂ ಸರ್ ಈಗ ಎಕ್ಸಾಂಪಲ್ ಹೊಸದಾಗಿ ಬಂದಿದೆ ಸರ್ ಇದು. ಹೊಸದಾಗಿ ಬಂದಿದೆ ಅಂದ್ರೆ ಈ ಸಣ್ಣ 5 ವರ್ಷದ ಒಳಗಿನ ಮಕ್ಕಳು ಸರ್, 5 ವರ್ಷದ ಒಳಗಿನ ಮಕ್ಕಳಿಗೆ ಸೇಫ್ಟಿ ಹಾರ್ನೆಸ್ ಬೆಲ್ಟ್ ಅಂತ ಸರ್. ಇದು ಸೇಫ್ಟಿ ಹಾರ್ನೆಸ್ ಬೆಲ್ಟ್ ಅನ್ನ ನಾವು ಈ ಸಣ್ಣ ಮಕ್ಕಳಿಗೆ ಆದಷ್ಟು, ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಸರ್, ಇದು ಯೂಸ್ ಮಾಡ್ಬೇಕಂತ ಹೇಳಿ. ಆ ಉದ್ದೇಶದಿಂದ ಇದನ್ನ ಹಾಕ್ಲಿ, ಜನಗಳಿಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅನ್ನೋ ಉದ್ದೇಶದಿಂದ ಅರಿವು ಮೂಡಿಸ್ಲಿಕ್ಕೆ ನಾವು ಈ ಬೆಲ್ಟ್ ಅನ್ನ ಜನಗಳಿಗೆ ಅರಿವು ಮೂಡಿಸ್ತಿದ್ದೀವಿ ಸರ್. ಮಕ್ಕಳಿಗೋಸ್ಕರ ಸೇಫ್ಟಿಗೆ ಇದು ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಈ ರೇಡ್ ಮಾಡ್ತಾರಲ್ಲ ಅವರು ಸಹ ಅದನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಬಿಟ್ಟು ಈ ರೇಡ್ ಮಾಡೋದ್ರಿಂದ ಮಗು ಬೀಳೋದಾಗ್ಲಿ, ನಿದ್ದೆ ಮಾಡೋ ಟೈಮಲ್ಲಿ ಈ ಕಡೆ ಆ ಕಡೆ ಅಲ್ಲಾಡ್ತಿರ್ತಾರೆ, ಅದು ಅಲ್ಲಾಡದೆ ಲಾಕ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಸೇಫ್ಟಿ ಹಾರ್ನೆಸ್ ಬೆಲ್ಟ್ ಅನ್ನ ನಾವು ಯೂಸ್ ಮಾಡ್ಲಿಕ್ಕೆ ಜನಗಳಿಗೆ ಅರಿವು ಮೂಡಿಸ್ತಿದ್ದೀವಿ ಸರ್. ಅದರಲ್ಲೂ ಇದು ಒಂದು ಹೆಲ್ಮೆಟ್ ಸರ್, ಮಕ್ಕಳಿಗೋಸ್ಕರನೇ ಚಿಕ್ಕದಾದ ಒಂದು ಹೆಲ್ಮೆಟ್ ಬಂದಿದೆ ಸರ್. ಇದು ಸಹ ಮಕ್ಕಳು ಈ ಹೆಲ್ಮೆಟ್ ಅನ್ನ ಯೂಸ್ ಮಾಡ್ಲಿ, ಬಿದ್ರು ಅಕಸ್ಮಾತ್ ಅವ್ರಿಗೆ ಹೆಡ್ ಯೂಸ್ಡ್ ಆಗಿದೆ, ಸೇಫ್ ಆಗಿಲಿ ಅನ್ನೋ ಉದ್ದೇಶದಿಂದ ನಾವು ಈ ಹೆಲ್ಮೆಟ್ ಹಾಕ್ರಿ ಅಂತಂದು ಜನಗಳಿಗೆ ಇದೊಂದು ಅರಿವು ಕಾರ್ಯಕ್ರಮ ಅಂತೇಳಿ ಮಾಡ್ತಿದ್ದೀವಿ ಸರ್. ಅದ್ರಲ್ಲ ಸರ್ ಇದು ಈಜಿ ಲಿಫ್ಟ್ ಸರ್, ಲಿಫ್ಟ್ ಮಾಡ್ಲಿಕ್ಕೆ, ಕ್ಯಾರಿ ಮಾಡ್ಲಿಕ್ಕೆ, ಕಾರಲ್ಲಿ ಕ್ಯಾರಿ ಮಾಡ್ಲಿಕ್ಕೆ ಒಂದು ಸೇಫ್ಟಿ ಕೋನ್ ಸರ್. ಇದು ರಿಫ್ಲೆಕ್ಟರ್ ಆಗುತ್ತೆ ಸರ್. ಈಗ ಎಲ್ಲರೇ ಹೋಗ್ತಿದ್ರೆ ವೆಹಿಕಲ್ಗಳು ರೋಡಲ್ಲಿ ಪಂಚರ್ ಆಗಿದ್ರೆ, ಏನಾದ್ರು ರಿಪೇರಿ ಬಂದಿದ್ರೆ ಅದನ್ನ ನಿಲ್ಸಿದಾಗ ವೀಲ್ ಚೇಂಜ್ ಮಾಡ್ಬೇಕಾದ್ರೆ ಇದನ್ನ ಹಿಂದ್ಗಡೆ ಸೇಫ್ಟಿಯಾಗಿ ಇಟ್ಕೊಂಡ್ರೆ ರಿಫ್ಲೆಕ್ಟ್ ಆಗುತ್ತೆ ಸರ್. ಇದು ವೆಹಿಕಲ್ಗೆ ಸೇಫ್ಟಿಗೋಸ್ಕರ ಇದೊಂದು ಕ್ಯಾರಿ ಮಾಡ್ರಿ ಅಂತೇಳಿ ಜನಗಳಿಗೊಂದು ತಿಳಿಸ್ತಾ ಇದ್ದೇವೆ ಸರ್. ಇದೊಂದು ಅದ ಬಿಟ್ರೆ ಸರ್ ನೆಕ್ಸ್ಟ್ ಇವೆಲ್ಲ ಸಾಮಾನ್ಯವಾಗಿ ನಾವು ಡಿವೈಡರ್ ಇದಾವೆ ಸರ್. ಈ ಮೇನು ರೋಡ್ಗಳಲ್ಲಿ ಡಿವೈಡರ್ ಬಂದಾಗ ಡಿವೈಡರ್ ಕಾಣಿಸಲ್ಲ ಸರ್, ಅವರಿಗೆ ಜನಗಳಿಗೆ ಡಿವೈಡರ್ ಕಾಣಿಸಲ್ಲ. ಇದನ್ನ ನಾವು ಅಲ್ಲಿ ಅಳವಡಿಸ್ತೀವಿ ಸರ್. ಆ ಡಿವೈಡರ್ಗೆ ಅಳವಡಿಸಿದಾಗ ಎಕ್ಸಾಂಪಲ್ ಯೂ ಟರ್ನ್ ಪ್ಲೇಸ್ಗಳು ಇರ್ತಾವಲ್ಲ, ಅಂತ ಪ್ಲೇಸ್ಗಳಲ್ಲಿ ಇದನ್ನ ಅಳವಡಿಸ್ತೀವಿ ಸರ್. ಇದು ರಿಫ್ಲೆಕ್ಟ್ ಆಗುತ್ತೆ ಅವರಿಗೆ, ಅಲ್ದ್ರೆ ಇಲ್ಲಿ ಡಿವೈಡರ್ ಇದೆ ಅಂತ ಕಾಣ್ಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಅಲ್ಲಿ ಅಳವಡಿಸ್ತೀವಿ ಸರ್. ಇದು ಬ್ಲಿಂಕರ್ ಸರ್. ಈಗ ಎಲ್ಲಿ ನಾವು ಹೊರಗಡೆ ಡೆಡ್ ಎಂಡ್ ಕಾಣಿಸಲ್ಲ ಸರ್, ಈ ಟರ್ನ್ಗಳು ಇರ್ತಾವಲ್ಲ, ಟರ್ನಿಂಗ್ ಪ್ಲೇಸ್ಗಳಲ್ಲಿ ಡೆಡ್ ಎಂಡ್ ಕಾಣಿಸಲ್ಲ, ಆ ಕಾಣಿಸಲ್ಲ ಅನ್ನೋ ಟೈಪಿಗೋಸ್ಕರ ಬ್ಲಿಂಕ್ ಆಗುತ್ತೆ ಸರ್. ಇದೊಂದು ಮರಗಳಿಗಾದ್ರೂ ಆಗಿರ್ಬೋದು, ಇಲ್ಲ ಒಂದು ಫೋನ್ಗಳಿಗಾದ್ರೂ ಫಿಕ್ಸ್ ಮಾಡಿದ್ರೆ ನಾವು ಇದು ಬ್ಲಿಂಕ್ ಆಗುತ್ತೆ. ಅಂದ್ರೆ ಇಲ್ಲಿ ಡೆಡ್ ಎಂಡ್ ಇದೆ, ಟರ್ನಿಂಗ್ ಪ್ಲೇಸ್ ಇದೆ ಅನ್ನೋ ಅಂತ ಕಡೆ ನಾವು ಇದನ್ನ ಹೆಚ್ಚಾಗಿ ಅಳವಡಿಸ್ಲಿಕ್ಕೆ ಜನಗಳಿಗೆ ಗೊತ್ತಿರಲಿ ಅನ್ನೋ ಒಂದು ಅರಿವಿಗೋಸ್ಕರ ಇದನ್ನ ಮೂಡಿಸ್ತಿದೆ ಸರ್. ಇದು ಸಾಮಾನ್ಯ ವೀಲ್ ಲಾಕ್ ಸರ್. ಇದು ನಾವು ನೋ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಲ್ಸಿದಾಗ ವೀಲ್ ಲಾಕ್ ಮಾಡ್ತೀವಿ ಸರ್. ವೀಲ್ ಲಾಕ್ ಮಾಡ್ಬಿಟ್ಟು ಅವರಿಗೆ ಸ್ಮಾರ್ಟ್ ಫೈನ್ ಹಾಕೋ ವ್ಯವಸ್ಥೆ ಒಂದು ಮಾಡ್ತೀವಿ. ಜನಗಳಿಗೆ ಇದಿದೆ, ವೀಲ್ ಲಾಕ್ ಮಾಡ್ತೀವಿ, ದಯಮಾಡಿ ಯಾರು ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಬೇಡಿ ಅನ್ನೋ ಉದ್ದೇಶದಿಂದ ಒಂದು ಅರಿವು ಮೂಡಿಸ್ತೀವಿ ಸರ್ ಇದ್ರ ಬಗ್ಗೆ. ಅದು ಬಂದ್ಬಿಟ್ರೆ ಸರ್ ಈಗ ನೆಕ್ಸ್ಟ್ ಬ್ಲಿಂಕರ್. ಇದು ನಮ್ಮ ಪೊಲೀಸರು ಸರ್, ಜಂಕ್ಷನ್ಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಪೊಲೀಸರು ಸರ್. ಇದು ನಾವು ಸಿಗ್ನಲ್ಗಳನ್ನ ಹ್ಯಾಂಡ್ ಸಿಗ್ನಲ್ ಕೊಡ್ಬೇಕಾದ್ರೆ ರೆಡ್ ಆಪ್ಷನ್ಸ್ ಏನಿದೆ ನಿಲ್ಸ್ಬೇಕು ಮತ್ತೆ ಮೂವ್ ಆಗ್ಲಿಕ್ಕೆ ನಾವು ಈ ಬ್ಲಿಂಕ್ ಅನ್ನ ಯೂಸ್ ಮಾಡ್ತೇವೆ ಸರ್. ಅದು ಬಿಟ್ರೆ ನಾವು ಅದು ರಿಫ್ಲೆಕ್ಟರ್ ಆಗುತ್ತೆ ಸರ್. ಇದು ಜಾಕೆಟ್ ನಮ್ಮ ಪೊಲೀಸರು ಸರ್ ನೈಟ್ ಸೇಫ್ಟಿಗೋಸ್ಕರ ನಾವು ಈ ರಿಫ್ಲೆಕ್ಟಿವ್ ಜಾಕೆಟ್ ಅನ್ನ ಯೂಸ್ ಮಾಡ್ತೀವಿ ಸರ್. ಸರ್ಕಲ್ಗಳಲ್ಲಿ ನಾವು ಕಾಣ್ಲಿ ಜನಗಳಿಗೆ, ಇಲ್ಲಿ ಸರ್ಕಲ್ ಅಲ್ಲಿ ಟ್ರಾಫಿಕ್ ಪೊಲೀಸರು ಇದಾರೆ ಅನ್ನೋ ಉದ್ದೇಶದಿಂದ ಈ ಬ್ಲಿಂಕ್ ಅನ್ನ ನಾವು ಯೂಸ್ ಮಾಡ್ತೀವಿ ಸರ್. ಇದು ಬ್ಲಿಂಕ್ ಆಗುತ್ತೆ, ಜನಗಳಿಗೆ ಗೊತ್ತಾಗುತ್ತೆ ಪೊಲೀಸರು ಇಲ್ಲಿ ಇದಾರೆ ಅಂತ ಕಾಣ್ಲಿ ಅನ್ನೋ ಉದ್ದೇಶದಿಂದ ಇದ್ರ ಹಾಕಕ್ಕೆ ನೈಟ್ ಅಳವಡಿಕೆಗೆ ಒಂದು ರಿಫ್ಲೆಕ್ಟಿವ್ ಜಾಕೆಟ್ ಅನ್ನು ಯೂಸ್ ಮಾಡ್ತೀವಿ ಸರ್. ಮೆಗಾಫೋನ್ ಸರ್. ಇದು ಮೆಗಾಫೋನ್ ಅಂದ್ರೆ ನಾವು ಏನಾದ್ರು ಹೇಳ್ಬೇಕು ಅಂತಂದ್ರೆ ಜನಗಳಿಗೆ ದೂರದಿಂದ ಕೇಳಿಸಲ್ಲ, ಹಂಗಾಗಿ ನಾವು ಈ ಮೆಗಾಫೋನ್ ಅನ್ನ ವಿಚಾರ ಮಾಡಿ ಜನಗಳಿಗೆ ನಮ್ಮ ನಿಯಮಗಳನ್ನ ಪಾಲನೆ ಮಾಡಿ, ಇಲ್ಲಿ ನೋ ಪಾರ್ಕಿಂಗ್ ಇದೆ, ಬೋರ್ಡ್ ಇದೆ, ಆ ಕಡೆ ಹೋಗ್ಬೇಡಿ, ನೋ ಎಂಟ್ರಿ ಇದೆ ಅಂತವನ್ನ ತಿಳಿಸ್ಲಿಕ್ಕೆ ನಾವು ಈ ಮೆಗಾಫೋನ್ಗಳನ್ನ ಕೆಲವು ಕಡೆ ಯೂಸ್ ಮಾಡ್ತೇವೆ ಸರ್. ಕೆಲವು ಕಡೆ ಮಾತ್ರ ಯೂಸ್ ಮಾಡ್ತಿರ್ತೀವಿ. ಇದು ಸಾಮಾನ್ಯ ರಿಫ್ಲೆಕ್ಟ್ ಆಗ್ಲಿ ಅಂತ ಹೇಳಿ ಸರ್ ವೆಹಿಕಲ್ಗಳಿಗೆ ಅಂಟಿಸ್ಲಿಕ್ಕೆ ಜನಗಳಿಗೆ ಗೊತ್ತೇ ಇಲ್ಲ ಸರ್. ಇದು ರಿಫ್ಲೆಕ್ಟ್ ಆಗ್ತಾ ಹಳ್ಳಿ ಟ್ರಾಕ್ಟರ್ಸ್ ಗಳಿಗೆ, ಟ್ರಾಕ್ಟರ್ ಅಲ್ಲಿ ಏನಂದ್ರೆ ಹೋಗ್ತಾ ಇರುವಾಗ ಟ್ರಾಕ್ಟರ್ ಕಾಣಿಸಲ್ಲ ಸರ್ ನೈಟ್. ಆ ಹಿಂದೆಗಡೆನ ಇದನ್ನ ರಿಫ್ಲೆಕ್ಟರ್ ಹಾಕ್ಲಿ ಜನಗಳು ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಸಹ ಜನಗಳಿಗೆ ಒಂದು ಅರಿವು ಮೂಡಿಸುವಂತ ಒಂದು ಕೆಲಸ ಮಾಡ್ತಿದೀವಿ ಸರ್. ಅದು ಬಿಟ್ರೆ ಸರ್ ಕೋನ್ ಸರ್. ಈ ದೊಡ್ಡ ಲಾರಿಗಳಲ್ಲಿ ಹೋಗ್ತಿರ್ತಾರೆ ಸರ್, ಲಾರಿಗಳು ಸಹ ಈಜಿ ಕ್ಯಾರಿ ಮಾಡ್ಲಿಕ್ಕೆ ಇದು ಸಹ ಫೋಲ್ಡ್ ಆಗುತ್ತೆ ಸರ್. ಫೋಲ್ಡ್ ಆಗಿ ನಾವು ಮತ್ತೆ ಅದು ಹೋಗ್ಲಿ ಮಾಡಕ್ಕೆ, ಕ್ಯಾರಿ ಮಾಡಕ್ಕೆ ಈಜಿ ಆಗುತ್ತೆ ಅನ್ನೋದ್ರಿಂದ ಈ ತರದ್ದು ತಗೊಳ್ಳಿ, ನಿಮಗೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಸಹ ಜನಗಳಿಗೆ ಒಂದು ತಿಳಿಸ್ಲಿಕ್ಕೆ ಒಂದು ಇಚ್ಛೆ ಪಡಿಸ್ತಾ ಇದ್ದೇವೆ ಸರ್. ಇದನ್ನು ಅದ್ ಬಿಟ್ರೆ ಸರ್ ಸ್ಪೀಡರ್ಗೆ ಒಂದು ಇದು ಸರ್, ಇದೊಂದು ಆಲ್ಕೋಮೀಟರ್ ಸರ್. ಇದು ಆಲ್ಕೋಮೀಟರ್ಸ್ ಡ್ರಿಂಕ್ ಅಂಡ್ ಡ್ರೈವ್, ಏನು ಗಾಡಿ ಡ್ರಿಂಕ್ ಡ್ರೈವ್ ಮಾಡ್ತಾರಲ್ಲ ಸರ್, ಕುಡಿದ್ಬಿಟ್ಟು ಗಾಡಿ ಓಡಿಸ್ತಾರೆ ಅಂತವ್ರಿಗೆ ನಾವ್ ಏನಾದ್ರು ಚೆಕ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ವಿಷಯ ತಿಳಿಸ್ಬೇಕು, ನೀವು ಎಷ್ಟು ಕುಡ್ದಿರಿ ಇಲ್ಲ ಅನ್ನೋದಕ್ಕೆ ಪ್ರೂವ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ
ಈ ಆಲ್ಕೋಮೀಟರ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಿಬಿಟ್ಟು ಅವ್ರಿಗೆ ಊದಿಸಿ ಬಾಯಲ್ಲಿಟ್ಟು ಊದಿಸ್ಬಿಟ್ಟು ಅವ್ರು ಎಷ್ಟು ಕುಡ್ದಾರೆ ಅನ್ನೋದನ್ನ ಇದು ರೀಡರ್ ತೋರಿಸುತ್ತೆ ಸರ್. ಇದು ತೋರಿಸಿದಾಗ ಇದು ನೀವು ಇಷ್ಟು ಕುಡ್ದಿರಿ, ನೀವು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಿರಿ ಅನ್ನೋದಕ್ಕೆ ಒಂದು ಸ್ಲಿಪ್ ಬರುತ್ತೆ ಸರ್. ಫೋಟೋ ಸಮೇತ ಅದನ್ನ ತೆಗೆದುಕೊಟ್ಟು ನೆಕ್ಸ್ಟ್ ಅವರಿಗೆ ನ್ಯಾಯಾಲಯದಲ್ಲಿ ದಂಡ ಕೊಡುವಾಗಂತ ಒಂದು ನೋಟಿಸ್ ಅನ್ನ ನಾವು ಕೊಡಕ್ಕೆ ವ್ಯವಸ್ಥೆ ಮಾಡ್ತೇವೆ ಸರ್. ಇದ್ರ ಮೂಲಕನೇ ಸರ್ IMA ಆಕ್ಟ್ ಅಲ್ಲಿ ದಂಡ ಕಟ್ಟುವ ಒಂದು ವ್ಯವಸ್ಥೆ ಮಾಡಕ್ಕೆ ಇದನ್ನೊಂದು ಯೂಸ್ ಮಾಡ್ತೇವೆ ಸರ್. ಅದ್ ಬಿಟ್ರೆ ಸರ್ ಈಗ ನಾವು ಜನಗಳಿಗೆ ಹೇಳೋದ್ರಿಂದ ಅಷ್ಟು ಗೊತ್ತಾಗಲ್ಲ ಅನ್ನೋ ಉದ್ದೇಶದಿಂದ ನಾವು ಒಂದು ಟಿವಿ ಸಹ ಡಿಸ್ಪ್ಲೇ ಮಾಡ್ತೇವೆ ಸರ್. ಒಂದು ಇದನ್ನ ಡಿಸ್ಪ್ಲೇ ಮಾಡಿ ಎಲ್ಲಿ ನೀವು ತಪ್ಪು ಮಾಡ್ತೀರಿ, ಎಲ್ಲಿ ತಪ್ಪಾಗ್ತದೆ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಸರ್. ಅದು ಅದ್ರ ಬಗ್ಗೆ ಈಗ ಎಲ್ಲಿ ತಪ್ಪು ಮಾಡ್ತಿದೀವಿ ಅಂತಂದ್ರೆ ನಾವು ಇಲ್ಲಿ ನೋಡಿ ಸರ್, ಈಗ ಸೀಟ್ ಬೆಲ್ಟ್ ಹಾಕಲ್ಲ ನಾವು ಹೇಳಿದ ಅರ್ಥ ಆಗಲ್ಲ. ಅದರಿಂದ ನಾವು ಡಿಸ್ಪ್ಲೇ ಮಾಡ್ಬಿಟ್ಟು ಈ ಸೀಟ್ ಬೆಲ್ಟ್ ಅನ್ನ ಹಾಕೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಹಾಕಿದಾರೆ ಏನ್ ಪ್ರಾಬ್ಲಮ್ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಅರಿವು ಮೂಡಿಸ್ತೀವಿ ಸರ್ ಜನಗಳಿಗೆ. ಆಮೇಲೆ ರೋಡ್ ಕ್ರಾಸಿಂಗ್ ಇದೆ ಸರ್. ಇದ್ರಲ್ಲಿ ರೋಡ್ ಕ್ರಾಸಿಂಗ್ ಮಾಡ್ಬೇಕಾದ್ರೆ ನಾವು ಹೆಂಗೆ ಕ್ರಾಸ್ ಮಾಡಬೇಕು, ಎಲ್ಲಿ ಕ್ರಾಸ್ ಮಾಡಬಾರ್ದು ಅನ್ನೋದು ಜನಗಳಿಗೂ ಸಹ ಗೊತ್ತಿಲ್ಲ ಸರ್. ರೋಡ್ ಕ್ರಾಸಿಂಗ್ ಅದು ರೋಡ್ ಕ್ರಾಸಿಂಗ್ ಅಂದ್ರೆ ಜಿಬ್ರಾ ಕ್ರಾಸಿಂಗ್ ಅಲ್ಲಿ ಮಾತ್ರ ಜನಗಳು ರೋಡ್ ಕ್ರಾಸ್ ಮಾಡ್ಬೇಕು ಸರ್. ಜಿಬ್ರಾ ಕ್ರಾಸಿಂಗ್ ಬಿಟ್ಟು ಆ ಕಡೆ ಸಿಗ್ನಲ್ ಬಿಟ್ಟು ಸರ್ಕಲ್ ಇಂದ ಮುಂದೆ ರೋಡಲ್ಲಿ ಕ್ರಾಸ್ ಮಾಡ್ತಿರ್ತಾರೆ. ಅದು ಆಗ್ಬಾರ್ದು. ಜನಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನೀವು ಜಿಬ್ರಾ ಕ್ರಾಸ್ ಅಲ್ಲೇ ಕ್ರಾಸ್ ಮಾಡ್ಬೇಕು ಅಂತಂದು ಜನಗಳಿಗೆ ಅರಿವು ಮಾಡ್ತೀವಿ ಸರ್. ಇದು ವಿತ್ ಟ್ರಿಬಲ್ ರೈಡಿಂಗ್ ಹೋಗ್ಬೇಕಾದ್ರೆ ದನಗಳು ಸರ್ ರೋಡಲ್ಲಿ ಅಡ್ಡಾಡ್ತಾ ಇರ್ತವೆ. ಅದನ್ನ ಅಬ್ಸರ್ವ್ ಮಾಡೋವಷ್ಟು ಪೇಷನ್ಸ್ ಇರಲ್ಲ ಸರ್ ಈಗಿನ ಮಕ್ಳು ಏನ್ ಮಾಡ್ತಾರೆ, ಅಬ್ಸರ್ವೇಷನ್ ಆ ಕಡೆ ಈ ಕಡೆ ಮಾಡ್ತಿರ್ತಾರೆ. ನೋಡಿ ಅಲ್ಲಿ ಒಂದು ದನ ಬರ್ತಾ ಇದೆ ಕಾಣಿಸಲ್ಲ, ಎಲ್ಲರೂ ಅಬ್ಸರ್ವ್ ಮಾಡಿ ಅರ್ಗಾಸಿ ಹೋಗ್ತಾ ಇದಾರೆ. ಈಗಿನ ಮಕ್ಳೇನಿದಾರಲ್ಲ ಸ್ಟೂಡೆಂಟ್ಗಳು, ಅವರು ಏನು ಕಾನ್ಸೆಪ್ಟ್ ಇರಲ್ಲ ಅವ್ರಿಗೆ, ಮುಂದೆ ಏನ್ ಬರ್ತಾ ಇದೆ ಏನಿದೆ ಅಂತ ಗೊತ್ತಿರಲ್ಲ. ಅವ್ರು ಆ ಕಡೆ ಅಬ್ಸರ್ವ್ ಮಾಡೋದು ಈ ಕಡೆ ಅಬ್ಸರ್ವ್ ಮಾಡೋದು ಇರ್ತಾರೆ. ಹಾಗಾಗಿ ಅವರಿಂದ ಏನ್ ತಪ್ಪಾಗುತ್ತೆ ಅನ್ನೋದನ್ನ ನಾವು ಇದು ಡಿಸ್ಪ್ಲೇ ಮಾಡಿ ಟಿವಿಯಲ್ಲಿ ಮೂಲಕ ಜನಗಳಿಗೆ ಅರಿವು ಮೂಡಿಸ್ತಿದೀವಿ ಸರ್ ಇದರಲ್ಲಿ. ಅದೇ ರೀತಿಯಾಗಿ ಪ್ರತಿಯೊಂದು ಸರ್ ಎಲ್ಲಿ ಅಪಘಾತಗಳು ಆಗ್ಬಾರ್ದು, ಅಪಘಾತಗಳು ಆಗೋದ್ರ ಬಗ್ಗೆ ಯಾರ್ಯಾರಿಗೆ ಅನ್ಯಾಯ ಆಗುತ್ತೆ, ಅನ್ಯಾಯ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಕಾನ್ಸೆಪ್ಟ್ ಅನ್ನು ಮಾಡಿ ನಾವು ಮಾಡ್ತಿದ್ದೀವಿ ಸರ್. ಎಣ್ಣೆ ಮತ್ತೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಇದೆಲ್ಲ ಸರ್ ಮರದ್ಗಾಣದಲ್ಲಿ ಮಾಡಿರ್ಬೋದು. ಅಂದ್ರೆ ನೀವು ಅಂಗಡಿ ತಗೊಳ್ತೀರಾ, ಫಾರ್ಮ್ ಆಯಿಲ್, ಸನ್ಫ್ಲವರ್ ಆಯಿಲ್, ಇದೆಲ್ಲ ಪ್ಯಾರಾಫಿಲಮ್ ಮಿಕ್ಸ್ ಆಗಿರುತ್ತೆ ಮತ್ತೆ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಯಾವುದೇ ರೀತಿ ಪ್ಯೂರ್ ಕಂಟೆಂಟ್ ಇರೋದೇ ಇಲ್ಲ. ನೀವು ಇದನ್ನ ಬಳಸಿದ್ರೆ ಮಿನಿಮಮ್ 6 ಮಂತ್ ಯೂಸ್ ಮಾಡ್ಬೇಕು. ಮಿನಿಮಮ್ 6 ಮಂತ್ ಯೂಸ್ ಮಾಡಿದ್ರೆ ನಿಮಗೆ ದೇಹದಲ್ಲಿ ಏನ್ ಚೇಂಜಸ್ ಆಗಿರುತ್ತೆ ಅಥವಾ ಏನು ವಿಟಮಿನ್ಸ್ ಹೆಚ್ಚಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಇದು ವರ್ಜಿನ್ ಕೊಕೊನಟ್ ಆಯಿಲ್ ಅಂತ. ಇದು ಸರ್ ಮೆಡಿಸಿನ್ಗೂ ಯೂಸ್ ಮಾಡ್ಬೋದು, ಆಮೇಲೆ ಸ್ಕಿನ್ನಿಗೂ ಯೂಸ್ ಮಾಡ್ಬೋದು, ಬಾಡಿ ಲೋಷನ್ ತರ ಯೂಸ್ ಮಾಡ್ಬೋದು, ಹೇರ್ ಆಯಿಲ್ ಆಗು ಯೂಸ್ ಮಾಡ್ಬೋದು. ಇದರಿಂದ ನಿಮ್ಗೆ ತುಂಬಾ ಬೆನಿಫಿಟ್ ಸಿಗತ್ತೆ. ಫ್ರೆಶ್ ಅಂಡ್ ಪ್ಯೂರ್ ಫುಡ್ ಅಂಡ್ ಬೆವರೇಜ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಮ್ದು. ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಯಿಲ್ ಇಂಡಸ್ಟ್ರಿ ನಮ್ದು ಪೂರ್ತಿಯ. ಫುಡ್ ಏನು ಅಂದ್ರೆ ಕೋಕೋನಟ್ ಆಯಿಲ್ ಮತ್ತೆ ಗ್ರೌಂಡ್ನಟ್ ಆಯಿಲ್, ಅದ್ರ ಜೊತೆಗೆ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಫ್ರೆಶ್ ಅಂಡ್ ಪ್ಯೂರ್ ಪ್ರಾಡಕ್ಟ್ ಎಲ್ಲಾ ರೀತಿಯ ಪ್ರಾಡಕ್ಟ್ ನಮ್ಮಲ್ಲಿ ಸಿಗ್ತದೆ. ಎಲ್ಲಾ ರೀತಿಯ ಯಾವುದೇ ರೀತಿ ಬೆರಕೆ ಇಲ್ಲದ ಈಗಿನ ಜನರೇಷನ್ ಅಲ್ಲಿ ಲಿಕ್ವಿಡ್ ಪ್ಯಾರಾಫಿನ್ ಏನ್ ಯೂಸ್ ಮಾಡ್ತಿದ್ದಾರೆ ಆ ರೀತಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಎಸೆನ್ಸ್ ಆಗ್ಲಿ, ಬಣ್ಣ ಆಗ್ಲಿ, ಕಲರ್ ಆಗ್ಲಿ ಯಾವ್ದು ಹಾಕ್ತಲೇನೆ ಮಾಡ್ತಿರೋಂತ ಪ್ಯೂರ್ ದೇಸಿ ಪ್ರಾಡಕ್ಟ್ ಗಳನ್ನ ನಾವು ಕೊಡ್ತಾ ಇದೀವಿ. ಇದನ್ನ ನೀವು ಮಾರ್ಕೆಟ್ ಬೆಲೆಯಲ್ಲಿ ಬೈ ಮಾಡ್ಬೋದು. ಅದ್ ಬಿಟ್ರೆ ನಾರ್ಮಲ್ ಶಾಪಿಂಗ್ ಮಾರ್ಕೆಟ್ಸ್ ಅಲ್ಲಿ ನಾರ್ಮಲಿ ಅವೈಲಬಲ್ ಇದೆ. ಎಲ್ಲ ಪ್ಯೂರೆಸ್ಟ್ ಪ್ರಾಡಕ್ಟ್ ಅಂದ್ರೆ ನಾವು ನೇರ ರೈತರಿಂದ ಕೊಬ್ಬರಿ ಆಗಿರ್ಬೋದು ಅಥವಾ ಶೇಂಗಾ ಆಗಿರ್ಬೋದು ರೈತರಿಂದ ಬೈ ಮಾಡಿ ಅದನ್ನ ಎಣ್ಣೆಯಾಗಿ ತಯಾರಿಸಿ ನಾರ್ಮಲ್ ವುಡ್ ಗಾಣ ಮತ್ತೆ ಸ್ಟೀಲ್ ಗಾಣ ಅಂತ 2 ಪ್ರೊಸೆಸಿಂಗ್ ಯೂನಿಟ್ ಇದೆ. ಆ 2 ಯೂನಿಟ್ ಅನ್ನು ಯೂಸ್ ಮಾಡಿ ಅಲ್ಲಿ ಗಾಣದಲ್ಲಿ ಎಣ್ಣೆ ತೆಗೆದು ಅದನ್ನ ನಾವು ಪ್ರೊವೈಡ್ ಮಾಡ್ತಿರೋದು. ಪ್ಯಾಕಿಂಗ್ ಅಲ್ಲೂ ಇನ್ನು ಸ್ವಲ್ಪ ದಿನ ಪ್ಯಾಕಿಂಗ್ ಅಲ್ಲೂ ಕೂಡ ಬರ್ತದೆ. ಈಗ ಬಾಟಲ್ಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ.